ನಮ್ಮ ಕಾಲೇಜಿಂದ ಒಂದ್ಸಲ ₹1 ಇಟ್ಕೊಳ್ಳೋದು ಬೇಡ, ₹1 ಇಟ್ಕೊಳ್ಳೋದು ಬೇಡ, ಜರ್ನಿ ಎಲ್ಲಿ ತನಕ ಆಗುತ್ತೆ ಆಗಲಿ ಅಂತಂದು ಹೇಳಿ ಹೊರಟ್ಬಿಟ್ವಿ. ಒಂದು 4-5 ಜನ ಫ್ರೆಂಡ್ಸು. ನಮಗೆ ಸಿಕ್ಕದವ್ರಿಗೆಲ್ಲ ಕೇಳೋದು, ನಾವು ನಿಮಗೆ ಪೇಂಟಿಂಗ್ ಮಾಡ್ತೀವಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕೊಡಿ ಅಂತ. ನಾವು ನಿಂತಲ್ಲೇ ಕೂತ್ಕೊಂಡು ಅಲ್ಲಿ ಡ್ರಾಯಿಂಗ್ಗಳು ಬರೆಯೋದು, ಕಾರ್ಟೂನ್ ಬರೆಯೋದು, ಬರ್ಕೊಟ್ಟಿದ್ದಕ್ಕೆ ಅವರು ₹100-200 ಕೊಡೋದು. ಎಲ್ಲರ ಕಲೆಕ್ಷನ್ ಆಗೋದು, ₹1000-1500 ಆಗೋದು, ಪೆಟ್ರೋಲ್ಗೆ ಆಗೋದು, ಊಟಕ್ಕಾಗೋದು, ಈ ಥರ ಎಂಜಾಯ್ ಮಾಡ್ಕೊಂಡು ಬಂದೀವಿ. ಒಂದ್ಸಲ ಏನಾಗಿದೆ ಗೊತ್ತಾ, ನಾನು ನನ್ನ ಫ್ರೆಂಡು ಧರ್ಮಸ್ಥಳಕ್ಕೆ ಹೋಗಿದ್ದೀವಿ. ಅವನ ಹತ್ರ ದುಡ್ಡಿದೆ ಅಂತ ನಾನು ಖರ್ಚು ಮಾಡಿದ್ದು, ನನ್ನ ಹತ್ರ ದುಡ್ಡಿದೆ ಅಂತ ಅವ್ನು ಖರ್ಚು ಮಾಡಿದ್ದಾನೆ. ನಾನು ಇವೆಂಟ್ಸಲ್ಲಿ ಇದ್ದೆ ಅವಾಗ. ನಾನು ಬ್ಯಾಗ್ ಎಲ್ಲ ಹಾಕೊಂಡು ಹೋಗಿದ್ದೆ, ಪೇಪರ್ಸು ಪೆನ್ ಎಲ್ಲ ಇಟ್ಕೊಂಡಿದ್ದೆ. ಇಬ್ಬರ ಹತ್ರ ಬರೋಕ್ಕೆ ಕಾಸಿಲ್ಲ. ಹಿಂಗೆ ಕೇಳ್ತಿದ್ದೀವಿ, ಒಬ್ರ ಹತ್ರ ಕಾಸಿಲ್ಲ ಆಗೋಗ್ಬಿಟ್ಟಿದೆ, ಏನು ಮಾಡೋದು? ಅಯ್ಯೋ, ಅಲ್ಲಿ ಯಾರ ಕೇಳಿದ್ರೆ ಕೊಡ್ತಿದ್ರೆ ಏನೋ ಗೊತ್ತಿಲ್ಲ, ಕೊಡ್ತಿದ್ರು, ಯಾಕಂದ್ರೆ ಧರ್ಮಸ್ಥಳದಾಗ ಕೊಡ್ಬೋದನ್ನು. ಅಲ್ಲಿ ನಾವೇನು ಮಾಡಿದ್ವಿ, ನನ್ನ ಹತ್ರ ಪೆನ್ನು ಪೇಪರ್ ಇದೆ ಕಣೋ, ನಾನು ಒಂದು ಬೋರ್ಡ್ ಹಾಕೊಂಡು ಕೂತ್ಕೊಂತೀನಿ, ಹಿಂಗೆ ಪೋರ್ಟ್ರೇಟ್ ಮಾಡ್ಕೊಡ್ತೀನಿ. ಒಂದು ಪೋರ್ಟ್ರೇಟಿಗೆ ₹100, ಕಪಲ್ಸಿಗೆ ₹200. ಅಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಕೆಳಗಡೆ ಒಂದು ಬೋರ್ಡ್ ಹಾಕೊಂಡು ಕೂತ್ಕೊಂಡೆ ನಾನು. ಒಬ್ರು ಕಪಲ್ಸ್ ಬಂದ್ರು, ಮಾಡ್ಕೊಡಿ ಅಂದ್ರು, ಮಾಡ್ಕೊಟ್ವಿ. ₹200 ಆಯ್ತು. ಅವ್ರು ನೋಡ್ಕೊಳಕ್ಕೆ ಸುತ್ತ ಜನ ನಿಂತಿರ್ತಾರಲ್ವಾ, ನಂದು ಮಾಡಿ ₹1000, 2,000 ಹಿಂಗೆ ದುಡ್ಡು ಬಂತು. ಇಬ್ರು ಊಟ ಮಾಡ್ಕೊಂಡು ಬಸ್ ಹತ್ಕೊಂಡು ಬಂದಿದ್ದು. ಅಂದ್ರೆ ನಿಮ್ ಕೈಯಲ್ಲಿ ಒಂದು ಪೆನ್ನು ಪೇಪರ್, ಅಂದ್ರೆ ಪೆನ್ಸಿಲ್ ಪೇಪರ್ ಇದ್ರೆ ಕಾಡ್ಗೆ ಹೋದ್ರು ಬರ್ಕೊಂಡ್ ಬರ್ತೀನಿ ನಾನು. ನಂಗೆ ದುಡ್ಡೇ ಬೇಕು ಅಂತ ಏನಿಲ್ಲ, ನನ್ನ ಕಲೆ ಇದೆ, ನಾನು ಹೆಂಗಾದ್ರೂ ಬದುಕ್ತೀನಿ ಅನ್ನೋಷ್ಟು ತುಂಬಾ ಹೋಪ್ ಇದೆ, ಕಾನ್ಫಿಡೆಂಟ್ ಆಗಿದ್ದೀನಿ.